ಮುದ್ದು ಮೊಗದ ಹುಡುಗಿ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದನ್ನ ಆಪ್ತ ಮಿತ್ರ ಸಿನಿಮಾದಲ್ಲಿ ಕರ್ನಾಟಕವೇ ನೋಡಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಏಕಾಏಕಿ ಹಿಂದುವಾಗಿ ಬದಲಾಗ್ತಾ ಇರೋದನ್ನ ಈಗ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈ ಬದಲಾವಣೆ ಅಕ್ಷರಶಃ ಕರ್ನಾಟಕದ ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಇಷ್ಟು ದಿನ ಚರ್ಚು, ಮಸೀದಿ, ಅಲ್ಪ ಸ್ವಲ್ಪ ದೇವಸ್ಥಾನ ಅಂತ ಸುತ್ತಾಡ್ತಾ ಇದ್ದ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸಡನ್ ಆಗಿ ಸನಾತನಿಯಾಗಿ ಬದಲಾಗಿದ್ದೇಕೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಬದಲಾವಣೆಗೆ ಕಾರಣವಾದ ಜನರಿಗೆ ಗೊತ್ತಿಲ್ಲದ ಆಫ್ ದ ರೆಕಾರ್ಡ್ ಸ್ಟೋರಿಯನ್ನೇ ಇವತ್ತು ಆಫ್ ದ ರೆಕಾರ್ಡ್ ನಿಮ್ಮ ಮುಂದೆ ಇಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಈಗ ಉರುಳಿಸ್ತಾ ಇರೋ ದಾಳ ಬಿಜೆಪಿಯನ್ನೇ ನುಂಗಿ ಹಾಕುವಂತದ್ದು. ನೀವು ಕಾಂಗ್ರೆಸ್ನಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದಿಲ್ಲ, ಹಾಗಾಗಿ ನಮ್ಮ ಕಡೆಗೆ ಬನ್ನಿ, ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಈ ಹಿಂದೆ ಬಿ.ಎಸ್. ಯಡಿಯೂರಪ್ಪ ವಿಧಾನಸಭೆ ಕಲಾಪದಲ್ಲೇ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಬಿಜೆಪಿಗೆ ಹೋಗದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಡಿಸಿಎಂ ಸ್ಥಾನ ಅಲಂಕರಿಸಿದ್ರು. ಬಿಎಸ್ವೈ ಹೇಳಿದ ಮಾತು ನಿಜವಾಯಿತು. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದ್ರು ಡಿ.ಕೆ. ಶಿವಕುಮಾರ್ ಮಾತ್ರ ಸಿಎಂ ಕುರ್ಚಿ ಸೈಡಿಗಿಟ್ಟು ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಯ್ತು. ಆದ್ರೆ ಈಗ ಮುಖ್ಯ ವಿಷಯ ಅದಲ್ಲ. ಅವಕಾಶ ಸಿಕ್ಕಾಗೆಲ್ಲ ಕಾಂಗ್ರೆಸ್ ಚಿಂತನೆಗಳನ್ನ ಟೀಕಿಸ್ತಾ ಇದ್ದ ಇಶಾ ಫೌಂಡೇಶನ್ ಸ್ಥಾಪಕ ಜಗ್ಗಿ ವಾಸುದೇವ್ ಅವರ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಿರೋದು ಅಷ್ಟು ಸಾಲದು ಎಂಬಂತೆ ಇಡೀ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ಡಿ.ಕೆ.ಶಿ ಕಾಣಿಸಿಕೊಂಡಿದ್ದಾರೆ. ಇದರಿಂದಾಗಿ ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರೆ, ಕರ್ನಾಟಕದ ಪಾಲಿನ ಏಕನಾಥ್ ಶಿಂದೆ ಆಗ್ತಾರೆ ಅಂತಾನೆ ಎಲ್ಲರೂ ಮಾತಾಡ್ತಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ. ಅಸಲಿಗೆ ಶಿವಕುಮಾರ್ ಹಿಂದುತ್ವದ ಹಾದಿ ಹಿಡಿದಿರೋದು ರಾಜ್ಯದಲ್ಲಿ ಬಿಜೆಪಿಯನ್ನ ಬುಡದಿಂದಲೇ ಕಿತ್ತು ಹಾಕೋದಕ್ಕೆ. ಮುಖ್ಯಮಂತ್ರಿಯಾಗೋ ಸಲುವಾಗಿ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇರುವಾಗಲೇ ಅವರು ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ಮಾತಾಡ್ತಾ ಇರೋ ಸುದ್ದಿ ಸತ್ಯ ಅಂತ ಎಲ್ಲರೂ ನಂಬೋ ಹಾಗೆ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗೋದು, ಯೋಗಿ ಸರ್ಕಾರ ಮಾಡಿದ ವ್ಯವಸ್ಥೆಯನ್ನ ಹಾಡಿ ಹೊಗಳೋದು, ನಾನು ಹುಟ್ಟಿದ್ದು ಹಿಂದುವಾಗಿ ಸಾಯೋದು ಹಿಂದುವಾಗಿ ಅಂತ ಡಿ.ಕೆ. ಶಿವಕುಮಾರ್ ಹೇಳೋದನ್ನ ನೋಡಿ ಸ್ವತಃ ಕಾಂಗ್ರೆಸ್ಸಿಗರಿಗೆ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಆಪ್ತರು ಒಂಚೂರು ಕನ್ಫ್ಯೂಸ್ ಆಗಿದ್ದಾರೆ. ಡಿ.ಕೆ.ಶಿ ಕಟ್ಟರ್ ಹಿಂದುವಾಗಿ ಸನಾತನದ ಫಾಲೋವರ್ ಆಗಿರೋದನ್ನ ನೋಡಿ ಬಿಜೆಪಿ ಮತದಾರರು ಮತ್ತು ಕಾರ್ಯಕರ್ತರ ಸಂಭ್ರಮಕ್ಕೆ ಕೊನೆಯೇ ಇಲ್ಲ. ಅಧಿಕಾರದಲ್ಲಿರುವ ಕಾಂಗ್ರೆಸ್ನಲ್ಲಿದ್ರೂ ಡಿ.ಕೆ. ಶಿವಕುಮಾರ್ ಹಿಂದುತ್ವದ ಪರವಾಗಿ ಇದ್ದಾರೆ ಅನ್ನುವ ನಂಬಿಕೆ ಬಹುಸಂಖ್ಯಾತರಲ್ಲಿ ಮೂಡಿದೆ. ಅವರು ಇದೇ ದಾರಿಲಿ ನಡೆದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಮತ ಹಾಕೋದು ಅನ್ನುವ ಮನಸ್ಥಿತಿಗೆ ಕೆಲವರು ಈಗಾಗಲೇ ಬಂದಿದ್ದಾಗಿದೆ. ಬಿಜೆಪಿ ನಾಯಕರು ಬೀದಿಯಲ್ಲಿ ಜಗಳ ಆಡ್ತಾ ಇರೋದನ್ನ ನೋಡಿದವರಿಗೆ ಆ ಮನಸ್ಥಿತಿ ಇನ್ನೂ ಗಟ್ಟಿಯಾಗ್ತಾನೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ರಾಜ್ಯ ಸುತ್ತಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಶಿವಕುಮಾರ್ ಮತದಾರರ ಮನದಾಳವನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರೇನಲ್ಲ. ಏನೇ ಆದ್ರೂ ಕೆಪಿಸಿಸಿ ಪಟ್ಟವನ್ನ ಬಿಟ್ಟುಕೊಡಲು ಅವರು ಸುತಾರಾಮ್ ಸಿದ್ಧರಿಲ್ಲದೆ ಇರೋದಕ್ಕೂ ಇದೇ ಕಾರಣ. ಡಿಸಿಎಂ ಪಟ್ಟ ಬೇಕಾದ್ರೂ ಬಿಟ್ಟೇನು, ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡೋದಿಲ್ಲ ಅನ್ನೋದು ಡಿ.ಕೆ.ಶಿ ನಿಲುವು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೊಸ ದಾಳ ಉರುಳಿಸ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ಹಿಂದೂ ಧರ್ಮದ ಅಮಲನ್ನ ಮೈ ಮೇಲೆ ಏರಿಸಿಕೊಂಡಿರೋದು. ಈ ಬಾರಿಯಂತೂ ತಾನು ಮುಖ್ಯಮಂತ್ರಿ ಆಗೋದಿಲ್ಲ, ಆದ್ರೆ ಮುಂದಿನ ಚುನಾವಣೆಯಲ್ಲಿ ಕೋಟಿ ಖರ್ಚು ಮಾಡಿ ಆದ್ರೂ ಕೈ ಪಾರ್ಟಿಯನ್ನ ಅಧಿಕಾರಕ್ಕೆ ತರ್ತೇನೆ, ಆಗ ನಾನು ಸಿಎಂ ಆಗ್ತೇನೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ದೂರಾಲೋಚನೆ. ಶಾಶ್ವತವಾಗಿ ನೆಲೆ ನಿಲ್ಲೋದಿಕ್ಕೆ ಇದು ಅವರು ಕಂಡುಕೊಂಡಿರುವ ಮಾರ್ಗ. ಈ ಸೂತ್ರದ ಒಂದು ಭಾಗವೇ ಬಿಜೆಪಿ ಮತದಾರರನ್ನ ಬುಟ್ಟಿಗೆ ಹಾಕಿಕೊಳ್ಳೋದು. ರಾಜ್ಯ ಬಿಜೆಪಿಯ ಬಣ ಬಡಿದಾಟ ನೋಡಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮತದಾರರು ರೋಸಿ ಹೋಗಿರೋದು ಅಲ್ಲದೆ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಯತ್ನಾಳ್ ಮತ್ತು ವಿಜಯೇಂದ್ರ ಅವರನ್ನ ನೋಡಿ ಛೀ ತೂ ಅಂತ ಇದ್ದಾರೆ. ರಾಜ್ಯ ಬಿಜೆಪಿಯ ನಾಯಕರ ಮೇಲಿರುವ ನಿರಾಸಕ್ತಿ ಮತ್ತು ವಿರೋಧದಿಂದಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಯಾವುದೇ ಭವಿಷ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಬಿಜೆಪಿ ಮತದಾರರು ಈಗಾಗಲೇ ಬಂದಿದ್ದಾರೆ. ಆದರೆ ಈ ಬಿಜೆಪಿ ಜನಸಮೂಹ ಯಾವುದೇ ಕಾರಣಕ್ಕೂ ಜಾತ್ಯತೀತದ ಮುಖವಾಡ ಹಾಕಿ ಹಿಂದೂಗಳನ್ನ ವಿರೋಧಿಸುವ ಸಿದ್ದರಾಮಯ್ಯನವರಿಗೆ ಸುತಾರಾಮ್ ಓಟು ಹಾಕೋದಿಲ್ಲ. ರಾಜಕಾರಣನೇ ಇಷ್ಟು ಅನ್ನುವ ನಿರ್ಧಾರಕ್ಕೆ ಬಂದು ಮತದಾನದಿಂದನೇ ದೂರ ಇರುವ ನಿರ್ಧಾರಕ್ಕೂ ಬಂದಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಅವರು ಇನ್ನೆರಡು ವರ್ಷ ಹೇಗಾದರೂ ಮಾಡಿ ಒಂದಿಷ್ಟು ಹಿಂದುತ್ವದ ತೀರ್ಥ ಕುಡಿದು ಬಿಜೆಪಿ ಮತದಾರರನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಅಜೆಂಡಾವನ್ನ ಹೊಂದಿದ್ದಾರೆ.
ಅತ್ತ ಕಡೆ ಅಧಿಕಾರದ ಆಸೆಗೆ ಜೋತು ಬಿದ್ದು ಹಿಂದುತ್ವವನ್ನೇ ಮರೆತಿರುವ ಬಿಜೆಪಿ ನಾಯಕರನ್ನ ಆರಿಸುವುದಕ್ಕಿಂತಲೂ ಕಾಂಗ್ರೆಸ್ನಲ್ಲಿ ಹಿಂದೂ ಪರವಾದ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದು ಸೇಫ್ ಅನ್ನುವ ಭಾವನೆ ಅವರದ್ದು. ಈ ಕಾರಣದಿಂದ ಡಿಕೆಶಿ ಅವರ ಪ್ಲಾನ್ ವರ್ಕೌಟ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಾಗಲೇ ಮುಂದಿನ ಚುನಾವಣೆಯನ್ನ ತಮ್ಮ ನೇತೃತ್ವದಲ್ಲಿ ನಡೆಸುವುದಾಗಿ ಡಿಕೆ ಶಿವಕುಮಾರ್ ಘೋಷಿಸಿಬಿಟ್ಟಿದ್ದಾರೆ. ಹಾಗೇನೇ ಆದ್ರೆ ಈಗ ಸಿದ್ದರಾಮಯ್ಯ ಪರವಿರುವ ಮುಸ್ಲಿಂ ಮತಗಳು ಕೈ ತಪ್ಪುವ ಚಾನ್ಸ್ ಇದೆ. ಆದರೆ ಇವತ್ತಿಗೆ ಬಿಜೆಪಿ ಕಡೆಗೆ ವಾಲಿರುವ ಹಿಂದುತ್ವದ ಓಟುಗಳು ತಮ್ಮ ಪಾಲಿಗೆ ಬರಲಿವೆ ಅನ್ನೋದು ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್. ಈ ಮಾಸ್ಟರ್ ಪ್ಲಾನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ಕುಂಭಮೇಳ ವಿರೋಧಿಸಿದ ಕಾಂಗ್ರೆಸ್ಸಿಗರ ಎದುರೇ ಸೆಡ್ಡು ಹೊಡೆದು ತ್ರಿವೇಣಿ ಸಂಗಮದಲ್ಲಿ ಮುಳುಗು ಹಾಕಿ ಬಂದಿದ್ದು, ಕಾಂಗ್ರೆಸ್ ಅನ್ನ ವಿರೋಧಿಸುವ ಸದ್ಗುರು ಕಾರ್ಯಕ್ರಮಕ್ಕೆ ಹೋಗಿರೋದು, ಅಲ್ಲೇ ಪಕ್ಕದಲ್ಲೇ ಅಮಿತ್ ಶಾ ಬೇರೆ ಇದ್ದಿದ್ದು ಕಾಂಗ್ರೆಸ್ಸಿಗರಿಗೆ ಶಾನೆ ಇರಿಸು ಮುರುಸು ತಂದಿದೆ. ಶಿವನೇ ನಿನ್ನ ಆಟ ಬಲ್ಲವರ್ಯಾರು ಅನ್ನೋ ಹಾಗೆ ಡಿಕೆ ಶಿವಕುಮಾರ್ ಆಟ ಬಲ್ಲ ಎದುರಾಳಿಗಳಿಲ್ಲ. ಇಂಥ ರಾಜಕೀಯ ಒಳ ಆಟಗಳ ಬಗ್ಗೆ ಆಫ್ ದ ರೆಕಾರ್ಡ್ ತಂಡ ಇನ್ನಷ್ಟು ಮಾಹಿತಿಗಳನ್ನ ಹುಡುಕಿ ನಿಮಗಾಗಿ ಹೆಕ್ಕಿ ತರುತ್ತೆ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಆಟಕ್ಕಾಗಿ ಎದುರು ನೋಡಿ.